ಪಾಕಿಸ್ತಾನ ಭಾರತಕ್ಕಿನ್ನ ಸೇಫ್ ಐತಂತ. ವಾರದಾಗ 2 ಸಲ ಬಾಂಬ್ ಬ್ಲಾಸ್ಟ್ ಆದ್ರೂ ಅದು ಸೇಫ್. ಇದ್ರ ಹಿಂದ ಒಂದು ಜಾಗತಿಕ ಪಿತೂರಿನ ನಡೆದೈತ್ ನೋಡ್ರಿ. ಈ ವರದಿ ಹಿಂದಿರೋ ಸತ್ಯಾಸತ್ಯತೆ ಏನ್ ಅನ್ನೋದು ಈಗ ಬಟಾ ಬೈಲಾಗೈತ್ ನೋಡ್ರಿ. ಇಷ್ಟು ಸೇಫ್ ಐತಂದ್ರ ಜಗತ್ತಿನ ಮಂದಿ ಎಲ್ಲ ಪಾಕಿಸ್ತಾನಕ್ಕೆ ಬಂದು ಬಾಳ್ವೆ ಮಾಡ್ಲಿ ಬಿಡ್ರಿ. ನಮಸ್ಕಾರ ರೀ. ನಂಬಿಯೋ ಅನ್ನೋ ಒಂದು ಸಂಸ್ಥೆ ವಿಶ್ವದಾಗ ಯಾವ್ಯಾವ ದೇಶದಾಗ ಇರಾಕ ಪ್ರಯಾಣ ಮಾಡಕ ಸೇಫ್ ಆಗ್ಯದಾವಂತ ಒಂದು ವರದಿ ನೀಡೈತಿ. ಅದ್ರಾಗ ಪಾಕಿಸ್ತಾನ ಭಾರತಕ್ಕಿಂತ 1% ಹೆಚ್ಚಿಗೆ ಸುರಕ್ಷಿತವಾಗೈತಿ ಅಂತ ರಿಪೋರ್ಟ್ ಬಂದೈತಿ. ಆಶ್ಚರ್ಯ ಆಯ್ತೇನ್ರಿ? ಏನಪ್ಪ ಈ ಪಾಪಿ ಪಾಕಿಸ್ತಾನ ಯಾವಾಗ ನೋಡಿದ್ರು ಹೊಡೆದಾಟ ಬಡದಾಟ ಕಡ್ದಾಟ ಅಂತಿರ್ತೈತಿ. ಇದು ಹೆಂಗಪ್ಪ ಭಾರತಕ್ಕಿಂತ 1% ಹೆಚ್ಚಿಗೆ ಸುರಕ್ಷಿತವಾಗೈತಿ, ಇದೇನೋ ಗೋಲ್ಮಾಲ್ ಐತಿ ಅಂತ ಅನ್ಸತೈತಿಲ್ರಿ. ಈ ಸುದ್ದಿ ನೋಡಿದಾಗ ನನಗೂ ಫಸ್ಟ್ ಹಾಗೆ ಅನ್ನಿಸ್ತು. ಆಮೇಲೆ ಇದನ್ನು ನೋಡ್ಕೋತ ಹೋದಾಗ ಇದ್ರ ಬಗ್ಗೆ ನನಗೂ ಒಂದು ಸ್ವಲ್ಪ ಹೌದು ಹಿಂಗೂ ಇರಬಹುದು ಅನ್ನಿಸ್ತು. ಹೆಂಗಿರ್ಬೋದು ಹೇಳ್ರಿ? ಪಾಕಿಸ್ತಾನ ಭಾರತದ ಒಂದು ಭಾಗ ಆಗಿತ್ತು. ವಿಭಜನೆ ಆದಮೇಲೆ ಪಾಕಿಸ್ತಾನಕ್ಕೆ ಹೋದ ಹಿಂದೂಗಳ ಸಂಖ್ಯೆ 9ರಿಂದ 10% ಇತ್ತು. ಸದ್ಯ 2025 ಒಳಗೆ ಅಲ್ಲಿ ಹಿಂದೂಗಳು 1%ಗಿನ್ನ ಕಡಿಮೆ ಅದಾರ. ಅದ್ರ ಮೇಲೆ ಅರ್ಥ ಮಾಡ್ಕೋರಿ, ಒಂದು ಆ ಹಿಂದೂಗಳು ಆ ದೇಶ ಅಂದರೆ ಪಾಕಿಸ್ತಾನ ಬಿಟ್ಟು ಓಡ್ ಹೋಗಿರಬೇಕು ಅಲ್ಲಿನ ರಾಕ್ಷಸ ಕೃತ್ಯಗಳನ್ನ ನೋಡಿ. ಇಲ್ಲಾಂದ್ರೆ ಅವರು ಮತಾಂತರ ಆಗಿರಬೇಕು, ಯಾರೋ ಫೋರ್ಸ್ಫುಲ್ಲಿ ಮತಾಂತರ ಮಾಡಿಸಿರ್ಬೇಕು. ಇಲ್ಲ ಅಂದ್ರೆ ಮತಾಂತರಕ್ಕೆ ವಿರೋಧ ಮಾಡಿ ಹೋಗಿರಬೇಕು, ಅಂದ್ರೆ ಸತ್ತೋಗಿರಬೇಕು. ಇಷ್ಟೆಲ್ಲ ಕಾರಣಗಳು ಇಟ್ಕೊಂಡು ಇಷ್ಟೊಂದು ಕ್ರೂರವಾಗಿ ಟ್ರೀಟ್ ಮಾಡಿ 9%ದಿಂದ 1%ಗಿಂತ ಕಡಿಮೆ ಬರ್ತೈತಿ ಹಿಂದೂಗಳ ಸಂಖ್ಯೆ. ಅದು ಸೇಫೆಸ್ಟ್, ಭಾರತದಕ್ಕಿಂತ ಸೇಫ್ ಆಗಿರುವಂಥ ದೇಶ. ಅರ್ಥ ಮಾಡ್ಕೋರಿ. ಭಾಳ ಅಂದ್ರೆ ಭಾಳ ಆಶ್ಚರ್ಯ ಪಡಬೇಡ್ರಿ. ಇನ್ನೊಂದು ಶಾಕಿಂಗ್ ನ್ಯೂಸ್ ಹೇಳೇನ್ರಿ, ಅಮೇರಿಕಾಗಿಂತನೂ ಸೇಫ್ ಐತಂತ ಪಾಕಿಸ್ತಾನ. ಎಲ್ಲಿಂದ ಎಲ್ಲಿಗೆ ಲಿಂಕ ನೋಡ್ರಿ. ಎಲ್ಲರೂ ಅಮೇರಿಕಾದಾಗ ಹೋಗಿ ಬಾಳ್ವೆ ಮಾಡೋನು, ಗ್ರೀನ್ ಕಾರ್ಡ್ ಸಿಕ್ಕರೆ ನಾವು ಪುಣ್ಯವಂತರು, ಅಮೇರಿಕಾದಾಗ ಜೀವನ ಜಮ್ ಅಂತ ಇರ್ತೈತಿ, ಸೇಫಾಗಿ ಆರಾಮಾಗಿ ನಾವು ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಜೀವನ ಮಾಡ್ಬೋದಂತ ಮಂದಿ ಕನಸ್ಕಂತಾರ. ಅಂತ ಅಮೇರಿಕಾನೂ ಪಾಕಿಸ್ತಾನಕ್ಕಿಂತ ಸೇಫ್ ಆಗಿಲ್ಲಂತ. ಅಮೇರಿಕಾಗ ಹೋಲಿಸಿದ್ರೆ ಪಾಕಿಸ್ತಾನ ಎಷ್ಟೋ % ಸೇಫ್ ಆಗೈತಿ. ನಂಬಿಯೋ ವರದಿ ಪ್ರಕಾರ 66ನೇ ಸ್ಥಾನದಾಗ ಭಾರತ ಇದ್ರ 160 ಪೈಕಿ ಪಾಕಿಸ್ತಾನ 65ನೇ ಸ್ಥಾನದಾಗ ಐತಿ. ಇನ್ನು ಅಮೇರಿಕಾ 89ನೇ ಸ್ಥಾನದಾಗ ಐತಿ. ಭಾರತದಕ್ಕಿಂತ 1% ಮ್ಯಾಲೆ ಐತಿ, ಅದು ಸುರಕ್ಷತಾ ಪ್ರಮಾಣದಾಗ. ಇನ್ನು ಅಮೇರಿಕಾಕ್ಕಿಂತನೂ ಮ್ಯಾಲೆ ಐತಿ. ಇದೆಲ್ಲಾನು ನೋಡಿದ್ರೆ ನಿಮ್ಗೇನು ಅನ್ನಿಸ್ತೈತಿ? UK ಮ್ಯಾಲೆ ಐತಿ. UK ಮ್ಯಾಲಿರೋದೇನು ಪ್ರಾಬ್ಲಮ್ ಇಲ್ರಿ. ಈಗ ಲಂಡನ್ನೋ ಏನೋ ಪಾಕಿಸ್ತಾನದ ಒಂದು ಯಾವುದೋ ಗಲ್ಲಿಯೋ ಅನ್ನಂಗೆ ಆಗೈತಿ. ಲಂಡನ್ ಸಿಟಿ ರೋಡ್ ಮೇಲೆ ಎಲ್ಲಾನು ರಂಜಾನ್ ಹಬ್ಬದ ಆಚರಣೆ ನಡೆದಿತ್ತು. ರಂಜಾನ್ ಮಾರ್ಕೆಟ್ ಹತ್ತಿತ್ತು. ಎಲ್ಲರೂ ಯಾವುದಪ್ಪ ಇದು ಲಂಡನ್ ಹಿಂಗಂಗಾಗೈತಿ ಅನ್ನೋ ಹಂಗಾಗೈತಿ. ಯಾಕಂದ್ರೆ ಅಲ್ಲಿ ಇಸ್ಲಾಂ ರಾಷ್ಟ್ರ ರೆಡಿ ಆಗಕತ್ತೈತಿ. ಸೊ ಅದ್ರ ಬಗ್ಗೆ ವಾದ ಬೇಡ. ಆದರೆ US ಅಮೇರಿಕಾ ದೊಡ್ಡನ್ನ ಅನ್ನಿಸ್ಕೊಂತೈತಿ. ಎಲ್ಲರ ಆಸೆ, ಎಲ್ಲರ ಏಮ್, ಎಲ್ಲರ ಡೆಸ್ಟಿನಿ ಅಮೇರಿಕಾದಾಗ ಜೀವನ ಮಾಡೋದು ಅಂತ. ಅಮೇರಿಕಾಕ್ಕಿಂತ ಮುಂದೈತಿ ಪಾಕಿಸ್ತಾನ ಅಂದ್ರೆ ಶಾಕಿಂಗ್, ಭಾಳ ದೊಡ್ಡ ಶಾಕಿಂಗ್. ಇನ್ನು ಭಾರತದಕ್ಕಿಂತನೂ ಮುಂದೈತಂತ. ಒಂದು ಸಲ ಇದನ್ನು ಅನಲೈಸ್ ಮಾಡೋನು ಬರ್ರಿ. ಪಾಕಿಸ್ತಾನದಾಗ 2022, 23, 24, 25 ಇಷ್ಟೇ ಹಿಡಿಯೋನು. ಇಷ್ಟರೊಳಗೆ ಎಷ್ಟು ಬಾಂಬ್ ಬ್ಲಾಸ್ಟ್ ಆಗ್ಯಾವ, ಎಷ್ಟು ಸುರಕ್ಷಿತವಾಗಿ ಐತಿ, ಎಷ್ಟು ಶಾಂತಿ ಪ್ರಿಯ ಐತಿ ಅನ್ನೋದನ್ನ ನೋಡೋನು. ಒಂದು ನೆನಪೈತನ್ರಿ, 2020-21 ಸಾಲಿನೊಳಗೆ ಒಂದು ಘಟನೆ ನಡೀತು ಪಾಕಿಸ್ತಾನದಾಗ. ಒಂದು ಸ್ಕೂಲಿಗೆ ಶಾಂತಿ ಪ್ರಿಯರು ನುಗ್ಗಿ ಅಲ್ಲಿದ್ದ 130ಕ್ಕೂ ಹೆಚ್ಚು ಮುಗ್ಧ ಮಕ್ಕಳನ್ನು ಗುಂಡಿಟ್ಟು ಕೊಂದು ಬಿಟ್ರು. ಆ ಮಕ್ಕಳೆಲ್ಲ ಅಲ್ಲಿ ಹೋಗೋ ತನಕ ಸೇಫ್ ಇದ್ರು. ಹೋದ್ಮೇಲೆ ಏನಾಯ್ತು? ಹೆಣ ಆಗಿ ಮನೆಗೆ ಬಂದರು. ಇಷ್ಟು ಸೇಫ್ ಆಗೈತಿ ನೋಡ್ರಿ ಪಾಕಿಸ್ತಾನ. 2022 ಸರಣಿ ಬಾಂಬ್ ಬ್ಲಾಸ್ಟ್ ಆಗ್ತೈತಿ. 971 ಮಂದಿ ಸಾಯೋ ಅಷ್ಟು ಸೇಫ್ ಆಗೈತಿ ಪಾಕಿಸ್ತಾನ. 2023 ಕರಾಚಿ ಒಳಗೆ 5 ಯೂನಿವರ್ಸಿಟಿ ಮೇಲೆ ದಾಳಿ ಆಗ್ತೈತಿ. ಒಂದೇ ಒಂದು ಕಾರಣಕ್ಕೆ, ವೆಸ್ಟರ್ನ್ ಎಜುಕೇಷನ್ ಕೊಡಬಾರ್ದು, ಓನ್ಲಿ ಅವ್ರಿಗೆ ಶರಿಯತ್ ಅನುಸಾರ ಎಜುಕೇಷನ್ ಕೊಡಬೇಕು ಅಂತ ಸರಣಿ ದಾಳಿ ಮಾಡಿ 1000 ಮಂದಿನ ಸಾಯಿ ಹೊಡಿತಾರ. ಆರಾಮಾಗಿರ್ಬೋದು ನೋಡ್ರಿ. ಅಲ್ಲಿ ಸಾಯ್ತೀವಿ ಅಂತ ನಮಗೆ ಗೊತ್ತಾಗಂಗಿಲ್ಲ, ಪಟ ಬಂದು ಸಾಯಿ ಹೊಡೆದು ಬಿಡ್ತಾರ. ಅಷ್ಟು ಸೇಫ್ ಆಗೈತಿ ಪಾಕಿಸ್ತಾನ. ಇನ್ನು ವಾರದಾಗ 2 ಕಡೆ ಬಾಂಬ್ ಬ್ಲಾಸ್ಟ್ ಫಿಕ್ಸ್ ಅಂತ ಒಂದು ವರದಿ ಹೇಳ್ತೈತಿ. ಅಷ್ಟೊಂದು ಸೇಫ್ ಆಗೈತಿ ಪಾಕಿಸ್ತಾನ.
ಅವ್ರ ಒಡಲೊಳಗೆ ಬೆಳೆದು ದೊಡ್ಡವರಾದಂಥವ್ರು ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ತಾರ. ಅದು ನೀವು ಸಾಕಿದ್ಗಿನಿ ನಿಮ್ಮನ್ನ ಕುಕ್ಕಿದಂಗೆ, ಆ ರೀತಿ ಅರ್ಥ. 2024ರಾಗ 790 ದಾಳಿ, 2,500 ಮಂದಿ ಸಾವು. ಎಷ್ಟು ಸೇಫೆಸ್ಟ್ ಪ್ಲೇಸ್ನಾಗ ಇಷ್ಟೊಂದು ದಾಳಿಗಳಾಗಕ್ಕೆ ಸಾಧ್ಯ. ಈಗ 2025 ಈಗಷ್ಟ ಚಾಲು ಆಗಿ 3-4 ತಿಂಗಳಾಯ್ತು. ಈಗ ಆಲ್ರೆಡಿ 165 ದಾಳಿಗಳಾಗ್ಯಾವ, 670 ಮಂದಿ ಸತ್ತು ಹೋಗ್ಯಾರ. ಇಷ್ಟೆಲ್ಲ ಇಟ್ಕೊಂಡಿರೋ ಪಾಕಿಸ್ತಾನ ಸೇಫ್ ಅಂದ್ರೆ ಸೇಫು, ಭಾರತದಕ್ಕಿಂತ ಸೇಫ್ ಐತಿ. ಭಾರತದ ಲೆಕ್ಕ ನೋಡಿದ್ರೆ 2023, 24, 25ರಾಗ ಒಂದು ಬಾಂಬ್ ಬ್ಲಾಸ್ಟ್ ಇಲ್ಲ. ಯಾವನ ಬಂದು ಟೆರರಿಸ್ಟ್ ದಾಳಿ ಮಾಡ್ಯಾನು, ಆ ಥರದ್ದು ಒಂದು ಇನ್ಸಿಡೆಂಟ್ ಇಲ್ಲ. ಆದ್ರೂ ಅದು ಪಾಕಿಸ್ತಾನಕ್ಕಿಂತ ಹಿಂದೈತಿ ಸೇಫ್ಟಿ ಒಳಗೆ. ಇವರು ಯಾವ ಒಂದು ಅಳತಿ ಇಟ್ಕೊಂಡ, ಯಾವ ಡಾಟಾ ಇಟ್ಕೊಂಡ ಈ ರೀತಿ ವರದಿಯನ್ನು ಸಬ್ಮಿಟ್ ಮಾಡಿರೋ ಗೊತ್ತಿಲ್ಲ. ಆದರೆ ಇದನ್ನು ನೋಡಿದ್ರೆ ನಗೋ ಹಂಗೈತಿ, ಯಾರು ಲೆಪ್ಪ ಇದನ್ನು ಮಾಡಿದವ್ರಂತ ಕೇಳೋ ಹಂಗೈತಿ. ಇನ್ನು ಟಾಪ್ 10 ಸುರಕ್ಷಿತ ದೇಶಗಳು ಯಾವ್ಯಾವು ಅನ್ನೋದನ್ನ ನೋಡೋಣ ಬರ್ರಿ. ಮೊದಲನೇದು ಅಂಡೋರಾ, ಎರಡನೇದು ಯುನೈಟೆಡ್ ಅರಬ್ ಎಮಿರೇಟ್ಸ್, ಮೂರನೇದು ಕತಾರ್, ನಾಲ್ಕನೇದು ತೈವಾನ್, ಐದನೇದು ಓಮನ್, ಆರನೇದು ಐಲ್ ಆಫ್ ಮ್ಯಾನ್, ಏಳನೇದು ಹಾಂಗ್ಕಾಂಗ್ ಚೀನಾ, ಎಂಟನೇದು ಆರ್ಮೇನಿಯಾ, ಒಂಬತ್ತನೇದು ಸಿಂಗಪೂರ್, 10ನೇದು ಜಪಾನ್. ಒಂದಕ್ಕಿಂತ ಒಂದು ಬೆಸ್ಟ್ ದೇಶಗಳು ಅದಾವ ಬಿಡ್ರಿ. ಸುರಕ್ಷಿತವಾಗಿ ನೋಡೋದಾದ್ರೆ ಕ್ರೈಮ್ ಲೆವೆಲ್ ಒಳಗೆ ಎಲ್ಲ ಹೈ ಇರ್ತಾವ, ಎಲ್ಲ ಕ್ರೈಮ್ ನ್ಯೂಸ್ನು ಇದೇ ದೇಶದಾಗ ಕಾಣಿಸ್ತಾವ. ಆದರೂ ಇವೆಲ್ಲ ಸೂಪರ್ ಸೇಫೆಸ್ಟ್ ಪ್ಲೇಸ್ಗಳು. ಏನು ವರದಿ. ಇನ್ನು ಲೋಯೆಸ್ಟ್ ಅಂದರೆ ಸುರಕ್ಷತೆ ಪ್ರಮಾಣದಾಗ 10 ಲೀಸ್ಟ್ ಇರೋ ಯಾವುದವ ನೋಡೋಣ ಬರ್ರಿ. ಮೊದಲನೇದು ವೆನೆಜುವೆಲಾ, ಎರಡನೇದು ಪಪುವಾ ನ್ಯೂಗಿನಿಯಾ, ಮೂರನೇದು ಹೈಟಿ, ನಾಲ್ಕನೇದು ಅಫ್ಘಾನಿಸ್ತಾನ್, ಐದನೇದು ದಕ್ಷಿಣ ಆಫ್ರಿಕಾ, ಆರನೇದು ಹೊಂಡುರಾಸ್, ಏಳನೇದು ಟ್ರೆನಿಡಾಡ್ ಮತ್ತು ಟೊಬಾಗೋ, ಎಂಟನೇದು ಸಿರಿಯಾ, ಒಂಬತ್ತನೇದು ಜಮೈಕಾ, 10ನೇದು ಪೆರು. ಅಂದಂಗ ಬಾಂಗ್ಲಾದೇಶನ ಇಲ್ವಲ್ರಿ ಇದ್ರಾಗ. ಅಲ್ಲಿ ನೋಡಿದ್ರೆ ಹೆಂಗೆ ಬೇಕಂಗೆ ಹೊಡ್ಯಾಕತ್ತಾರ, ಸಾಯಾಕತ್ತಾರ. ಆಡಳಿತ ಮಾಡಕತ್ತಿರೋ ಒಬ್ಬ ಪ್ರಧಾನಮಂತ್ರಿನ ಎದ್ದು ಓಡಿ ಹೋದ್ರು, ನನ್ನ ಸಾಯಿಸ್ತಾರಪ್ಪ ಅಂಥೇಳಿ. ಅಷ್ಟೊಂದು ಅರಾಜಕತೆ, ಅಷ್ಟೊಂದು ಕ್ರೂರಿ ದೇಶ ಆಗಿರುವಂಥ ಬಾಂಗ್ಲಾದೇಶ ಇದ್ರೊಳಗೆ ಇಲ್ಲಲ್ಲ. ಈ ವರದಿ ಮಾಡೋರು ಏನಾರೆ ಬಾಂಗ್ಲಾದೇಶ ಹೊರತುಪಡಿಸಿ ವರದಿ ಮಾಡ್ಯಾರೋ, ಬೇಕಂತ ಕಂಡು ಕಾಣಲ್ದಂಗೆ ಮಾಡ್ಯಾರೋ? ನಿಮ್ಗೆ ಇಷ್ಟ್ರ ಮೇಲೆ ಅರ್ಥ ಆಕೈತ್ರಿ. ಬಾಂಗ್ಲಾದೇಶನ ಇಲ್ಲಿ ಸುರಕ್ಷಿತವಾಗಿ ಇಲ್ಲದೇ ಇರೋ ದೇಶದ ಲಿಸ್ಟ್ ಒಳಗೆ ಇಲ್ಲ ಅಂದ್ರೆ ಇವ್ರ ವರದಿ ಬೋಗಸ್ ಐತಿ ಅನ್ನೋದು. ಇದ್ರ ಹಿಂದೆ ಒಂದು ಜಾಗತಿಕ ಪಿತೂರಿ ಐತಿ ಅನ್ನೋದು ಗೊತ್ತಾಕೈತಿ. ಇದ್ರೊಳಗೆ ಇಸ್ಲಾಮಿಸ್ಟ್ಗಳು, ಲೆಫ್ಟ್ ಲಿಬರಲ್ಗಳ ಕೈವಾಡ ಐತಿ ಅನ್ನೋದಂತರೂ ಪಕ್ಕಾ ನೋಡ್ರಿ. ಅವರ ನೆಟ್ವರ್ಕ ಇದ್ರಾಗ ಭಾರಿ ಚಲೋ ಕೆಲಸ ಮಾಡತೈತಿ. ಆದ್ರೆ ಸತ್ಯ ಒಂದಲ್ಲ ಒಂದಿನ ಹೊರಗೆ ಬರ್ತೈತೆ ಅನ್ನೋದು ಖರೆ ಐತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.